ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ SSLC ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟೈಮ್ ಟೇಬಲ್ ದೊಡ್ಡ ಬದಲಾವಣೆ ಕೂಡ ಆಗಿದೆ, ಪ್ರಕರಣ ಕೂಡ ಮಾಡಿದ್ದಾರೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ನಿಮಗೆ ಡೈಲಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ಆಲ್ರೆಡಿ ನಿಮಗೆ ಅಂತಿಮ ವೇಳಾಪಟ್ಟಿ ಫೈನಲ್ ಟೆಂಟ್ ಕೂಡ ಪ್ರಕಟ ಮಾಡಿದ್ದಾರೆ. ಈ ಹಿಂದೆ ತಾತ್ಕಾಲಿಕ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿದರೆ, ಈಗ ಫೈನಲ್ ಟೆಂಟ್ ಕೂಡ ಪ್ರಕಟ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕಾಗುತ್ತೆ. ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಮೊದಲು SSLC ಪರೀಕ್ಷೆ ಬಗ್ಗೆ ಮಾತಾಡ್ತೀನಿ. ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೂ ನಿಮಗೆ SSLC ಪರೀಕ್ಷೆಗಳು ನಡೆದಿದೆ. ಮಾರ್ಚ್ 21 ಇಂದ ಏಪ್ರಿಲ್ 4ರವರೆಗೂ. ಮಾರ್ಚ್ 21 ಬಂದ್ಬಿಟ್ಟು ಪ್ರಥಮ ಭಾಷೆ, ಮಾರ್ಚ್ 24 ಗಣಿತ ಸಮಾಜಶಾಸ್ತ್ರ, ಮಾರ್ಚ್ 26 ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ, ಇದು ದ್ವಿತೀಯ ಭಾಷೆ ಹೇಳಿದ್ದಾರೆ ಅವರಿಗೆ. ಮಾರ್ಚ್ 29 ಸಮಾಜ ವಿಜ್ಞಾನ, ಏಪ್ರಿಲ್ 1 GTS, ಏಪ್ರಿಲ್ 2 ವಿಜ್ಞಾನ ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಏಪ್ರಿಲ್ 4 ತೃತೀಯ ಭಾಷೆಗಳು. ಒಟ್ಟು ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೂ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಯುತ್ತದೆ. ಅದೇ ರೀತಿ ದ್ವಿತೀಯ PUC ಪರೀಕ್ಷೆ ಬಗ್ಗೆ ಮಾತನಾಡೋದಾದರೆ, ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೂ ನಿಮಗೆ ದ್ವಿತೀಯ PUC ಪರೀಕ್ಷೆ ನಡೆಯುತ್ತದೆ. ಮಾರ್ಚ್ 20ಕ್ಕೆ ದ್ವಿತೀಯ PUC ಮುಗಿದ ನಂತರ 21ರಿಂದ SSLC ಪರೀಕ್ಷೆ ಕೂಡ ಶುರುವಾಗ್ತದೆ. ಮಾರ್ಚ್ 1 ಕನ್ನಡ, ಮಾರ್ಚ್ 3 ಗಣಿತ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ, ಮಾರ್ಚ್ 4 ತಮಿಳು ತೆಲುಗು ಮಲಯಾಳಂ ಮರಾಠಿ, ಮಾರ್ಚ್ 5 ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ, ಮಾರ್ಚ್ 7 ಇತಿಹಾಸ ಭೌತಶಾಸ್ತ್ರ, ಮಾರ್ಚ್ 10 ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ, ಮಾರ್ಚ್ 12 ಮನಃಶಾಸ್ತ್ರ ರಸಾಯನಶಾಸ್ತ್ರ ಮೂಲಗಣಿತ, ಮಾರ್ಚ್ 13 ಅರ್ಥಶಾಸ್ತ್ರ, ಮಾರ್ಚ್ 15 ಇಂಗ್ಲಿಷ್, ಮಾರ್ಚ್ 17 ಭೂಗೋಳಶಾಸ್ತ್ರ, ಮಾರ್ಚ್ 18 ಜೀವಶಾಸ್ತ್ರ ಸಮಾಜಶಾಸ್ತ್ರ ವಿದ್ಯುನ್ಮಾನಶಾಸ್ತ್ರ ಗಣಕ ವಿಜ್ಞಾನ, ಮಾರ್ಚ್ 19 ಹಿಂದೂಸ್ತಾನಿ ಸಂಗೀತ ಮಾಹಿತಿ ತಂತ್ರಜ್ಞಾನ ರಿಟೈಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಮಾರ್ಚ್ 20 ಹಿಂದಿ. ಇದಕ್ಕೆ ಒಂದೇ ದಿನಾಂಕ ಆಗುತ್ತೆ. ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಫೈನಲ್ ಟೈಮ್ ಟೇಬಲ್. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ. ಪರೀಕ್ಷೆಯನ್ನು ಚೆನ್ನಾಗಿ ಬರ್ರಿ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.